ಈಗ ಕೇಂದ್ರ ಸರ್ಕಾರದಲ್ಲಿ ಪರ್ಮಿಷನ್ ಕೊಟ್ಟಿರುವಂತ ರಾಜಕಾರಣಿ ಯಾರು? ನರೇಂದ್ರ ಮೋದಿ ಅವರು ಏನಾದ್ರು ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದಾರಾ, ಅಥವಾ ನಿತಿನ್ ಗಡ್ಕರಿ ಅವರು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದಾರಾ, ಅಥವಾ ಹೋಮ್ ಮಿನಿಸ್ಟರ್ ಇವ್ರೇನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದಾರ? ಯಾರು ಏನು ಸುಪ್ರೀಂ ಕೋರ್ಟ್ ಜಡ್ಜ್ ಅಲ್ಲ, ಇಲ್ಲ ನಮ್ಮ ಕರ್ನಾಟಕದ ಹೈಕೋರ್ಟ್ ಜಡ್ಜ್ಗಳಲ್ಲ ಅವರು. ಒಂದಲ್ಲಿ ಏನಾದ್ರು ಕಲಾಪಗಳು ನಡೆದು ಅದೇನಾದ್ರು ವಿಧೇಯಕ ಹೋಗಿ ಅದೇನಾದ್ರು ತಿದ್ದುಪಡಿ ಆಗಿ ಅದೇನಾದ್ರು ಆಕ್ಟ್ ಅಲ್ಲಿ ಏನಾದ್ರು ಬಂದಿದ್ರೆ ಓ ಬಿಡಪ್ಪ ಏನೋ ಆಕ್ಟ್ ಅಲ್ಲಿ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ ನಾನು ಅದನ್ನ ಒಪ್ಕೊಳ್ತಾ ಇದ್ದೆ. ಸರ್, ಈಗ ಕೇಂದ್ರ ಸರ್ಕಾರ ವೈಟ್ ಬೋರ್ಡ್ ಅಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸಕ್ಕೆ ಪರ್ಮಿಷನ್ ಕೊಟ್ಟಿದೆ ಸರ್, ಅದಕ್ಕೆ ಏನ್ ಹೇಳ್ತಾರೆ ಸರ್? ಈಗ ಕೇಂದ್ರ ಸರ್ಕಾರದಲ್ಲಿ ಪರ್ಮಿಷನ್ ಕೊಟ್ಟಿರುವಂತ ರಾಜಕಾರಣಿ ಯಾರು? ಅದು ಮೊದಲನೇ ಪ್ರಶ್ನೆ. ಯಾಕೆ ಅಂದ್ರೆ ನರೇಂದ್ರ ಮೋದಿ ಅವರು ಏನಾದ್ರು ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದಾರಾ, ಅಥವಾ ನಿತಿನ್ ಗಡ್ಕರಿ ಅವರು ಏನಾದ್ರು ಆ ತರ ಸ್ಟೇಟ್ಮೆಂಟ್ ಕೊಟ್ಟಿದಾರಾ, ಅಥವಾ ಹೋಮ್ ಮಿನಿಸ್ಟ್ರು ಇವ್ರೇನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದಾರಾ? ಕೇಂದ್ರ ಸರ್ಕಾರದಿಂದ ಅನುಮತಿ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀರಾ ಅಷ್ಟೇ. ಅವ್ರು ಯಾರು ಏನು ಸುಪ್ರೀಂ ಕೋರ್ಟ್ ಜಡ್ಜ್ ಅಲ್ಲ, ಇಲ್ಲ ನಮ್ಮ ಕರ್ನಾಟಕದ ಹೈಕೋರ್ಟ್ ಜಡ್ಜ್ಗಳಲ್ಲ ಅವರು. ಅವ್ರು ಯಾರ್ರಿ ವೈಟ್ ಬೋರ್ಡ್ ಅಲ್ಲಿ ನೀವು ಪ್ರಯಾಣಿಕರು ಸೇವೆ ಮಾಡಬಹುದು ಅಂತ ಹೇಳೋದಕ್ಕೆ ಅವ್ರು ಯಾರು? ಈಗ ವೈಟ್ ಬೋರ್ಡ್ ಅಲ್ಲಿ ಪ್ರಯಾಣಿಕರು ಸೇವೆ ಮಾಡೋ ಆಗಿಲ್ಲ ಅನ್ನೋದು ನಮ್ಮ RTO ನಿಯಮಾವಳಿ ಇದೆ. ಇವ್ರು ಹೇಳೋ ಅಂತ ರೀತಿಲಿ ಏನಾದ್ರು ಅವರ ಸದನದಲ್ಲಿ ಏನಾದ್ರು ಕಲಾಪಗಳು ನಡೆದು ಅದೇನಾದ್ರೂ ವಿಧೇಯಕ ಹೋಗಿ ಅದೇನಾದ್ರೂ ತಿದ್ದುಪಡಿ ಆಗಿ ಅದೇನಾದ್ರೂ ಆಕ್ಟ್ ಅಲ್ಲಿ ಏನಾದ್ರು ಬಂದಿದ್ರೆ ಓ ಬಿಡಪ್ಪ ಏನೋ ಆಕ್ಟ್ ಅಲ್ಲಿ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ ನಾನು ಅದನ್ನ ಒಪ್ಕೊಳ್ತಾ ಇದ್ದೆ. ಏನೋ ಎಲ್ಲೋ ಕೂತ್ಕೊಂಡು ಇಲ್ಲ ಮಾಡ್ಬೋದು ಕೇಂದ್ರ ಸರ್ಕಾರ ಅನ್ಬಿಟ್ರೆ, ಈಗ ಆಕ್ಸಿಡೆಂಟ್ಗಳಾಗದಂತ ಸಂದರ್ಭದಲ್ಲಿ ಆ ಮನೆಯವ್ರುಗಳು ಕುಟುಂಬಸ್ಥರು FIR ಮಾಡಿದ್ರೆ ಅದು ಕೇಸಸ್ಗಳಾಯ್ತು ಅಂದ್ರೆ ಅದಕ್ಕೆ ಪರಿಹಾರ ಯಾರು ಕೊಡ್ತಾರೆ? ಏನ್ ಕೇಂದ್ರ ಸರ್ಕಾರದವ್ರು ಯಾವ ಮಂತ್ರಿ ಬಂದು ಕೊಡ್ತಾರೆ? ಖಂಡಿತ ಅವ್ರು ಯಾರೋ ಹೇಳ್ತಾರೆ ಆ ಲೂಸ್ ಟಾಕ್ಸ್ ಮಾತುಗಳಿಗೆಲ್ಲ ಇಲ್ಲಿ ಒತ್ತು ಕೊಡೋದಕ್ಕೆ ಸಾಧ್ಯ ಇಲ್ಲ. ಈಗ ಕೇಂದ್ರದಿಂದ ಹೇಳ್ಬಿಟ್ರು ಅಂತ ಹೇಳಿ ಸುದ್ದಿಗಳು ಹರಿದಾಡ್ತು, ಆಯ್ತು ಹೇಳಿರ್ಬೋದು. ಆದ್ರೆ ಇನ್ನೂ ಒಂದು ಮಾತು ಹೇಳಿದ್ದಾರೆ, ರಾಜ್ಯ ಸರ್ಕಾರ ಇದನ್ನ ಒಳಪಡಿಸ್ಕೊಂಡು ನಡ್ಸ್ಕೊಂಡು ಹೋಗೋದು ಅದು ನಿಮಗ್ ಬಿಟ್ಟಿದ್ದು ಅಂತ ಹೇಳಿದೆ. ಈಗ ಆಲ್ರೆಡಿ ಈ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಕರ್ನಾಟಕದಲ್ಲಿ ಜ್ವಾಲಾಮುಖಿನೇ ಎದ್ದಿದೆ. ಆಮೇಲೆ ಈಗ ಹೈಕೋರ್ಟ್ ಅಲ್ಲೂ ಕೂಡ ಇದು ಕೇಸ್ ನಡೀತಾ ಇದೆ. ಈಗ ಡಬಲ್ ಬೆಂಚ್ ಅಲ್ಲಿ ವಾದ ವಿವಾದಗಳು ನಡೀತಾ ಇದಾವೆ. ಈಗ ಕಳೆದ ಜೂನ್ ಅಲ್ಲಿ ಏನಾಯ್ತು, 16ನೇ ತಾರೀಕಿಂದ ಬೈಕ್ ಟ್ಯಾಕ್ಸಿ ಸಂಪೂರ್ಣ ನಿಲ್ಲಿಸಬೇಕು ಅನ್ನೋ ರೀತಿಲೂ ಕೂಡ ಹೈಕೋರ್ಟ್ ಹೇಳಿದೆ. ಈ ರೀತಿ ಹೈಕೋರ್ಟ್ ಹೇಳಿದ ಮೇಲೆ ಇಲ್ಲಿ ಸಂಪೂರ್ಣ ಆಪ್ಗಳೆಲ್ಲ ಸ್ತಬ್ಧ ಆಗಿದೆ. ಏನೋ ಪಾರ್ಸಲ್ ಅನ್ನೋ ಹೆಸರಲ್ಲಿ ಏನೋ ಮಾಡ್ತಾ ಇದಾರೆ ಅನ್ನೋ ಆಕ್ಟಿವಿಟೀಸ್ಗಳು ಇದಾವೆ. ಇರ್ಲಿ, ಆದ್ರೂ ಕೂಡ ಈಗ ಹೈಕೋರ್ಟ್ ಅಲ್ಲಿ ಆ ರೀತಿ ಇರ್ಬೇಕಾದ್ರೆ ಇನ್ನೂ ವಾದ ವಿವಾದಗಳು ನಡೀತಾ ಇದೆ ಅಂದ್ಮೇಲೆ ಜಡ್ಜ್ಮೆಂಟ್ ಬರೋವರೆಗೂ ಕೂಡ ಇಲ್ಲಿನ ಸರ್ಕಾರನು ಕೂಡ ಇದನ್ನ ಏನು ಕೂಡ ಅಂತಾನು ತೀರ್ಪು ಕೊಡಕ್ ಸಾಧ್ಯ ಇಲ್ಲ. ಆ ಪರಿಸ್ಥಿತಿಲಿ ಇರ್ಬೇಕಾದ್ರೆ ಎಲ್ಲೋ ಕೂತ್ಕೊಂಡು ಡೆಲ್ಲಿಲಿ ಕೇಂದ್ರ ಸರ್ಕಾರ ಹೇಳ್ಬಿಡ್ತು ಅಂದಿಷ್ಟಕ್ನ ಇಲ್ಲಿ ಯಾರು ಹೂವು ಇಟ್ಕೊಂಡಿಲ್ಲ, ಅವರ ಸ್ಟೇಟ್ಮೆಂಟ್ ಗಳಿಗೆ ತಲೆ ಕೊಡೋ ಅಂತ ರೀತಿಯಲ್ಲಿ ಕಿವಿಗೆ ಹೂವು ಇಟ್ಕೊಳ್ಳೋದ್ರಲ್ಲಿ ಯಾರು ಇಲ್ಲಿ ರೆಡಿ ಇಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಈಗ ನಮ್ಗೆ ನಮ್ಮ ರಾಜ್ಯ ಸರ್ಕಾರಗಳು ಹೆಂಗೆ ಅಂದ್ರೆ ಹಣ ಮಾಡೋದ್ರಲ್ಲಿ ಹಣದ ರೂಪದಲ್ಲಿ ಟೆಂಡರ್ಗಳನ್ನ ಕೊಟ್ಟು ದುಡ್ಡು ಮಾಡೋದ್ರಲ್ಲಿ ಎತ್ತಿದ ಕೈ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಿರ್ಭಯ ಪ್ರಕರಣ ಅಂತ ಹೇಳಿ ಬಂತು. GPS ಪ್ಯಾನಿಕ್ ಬಟನ್ ನ ಎಲ್ಲ ರಾಜ್ಯಗಳು ಅಳವಡಿಸ್ಕೊಳ್ಬೇಕು ಅನ್ನೋ ರೀತಿಲೂ ಕೂಡ ಸ್ಟೇಟ್ಮೆಂಟ್ ಬಂತು. ಅದರಲ್ಲಿ ಕೆಲವು ರಾಜ್ಯಗಳು ಅದನ್ನ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ಅವರು ಕೇಂದ್ರ ಸರ್ಕಾರದಿಂದ ಬಂದಿದ್ರು ಕೂಡ ಕೆಲವು ರಾಜ್ಯಗಳು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ ಹೋಗಿಲ್ಲ. ಆದ್ರೆ ನಮ್ಮ ಸರ್ಕಾರದ ಅಧಿಕಾರಿಗಳು ತುಂಬಾ ತಲೆ ಕೆಡಿಸ್ಕೊಂಡ್ರು. ಯಾಕೆ ತಲೆ ಕೆಡಿಸ್ಕೊಂಡ್ರು? ಕೇಂದ್ರ ಸರ್ಕಾರ ಹೇಳ್ಬಿಟ್ಟಿದೆ, ಸೂಚನೆ ಕೊಟ್ಬಿಟ್ಟಿದೆ, ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅಂತ. ಕಾರಣ ಏನು? ಒಂದು 13 ಸಂಸ್ಥೆಗೆ ಟೆಂಡರ್ ಕೊಟ್ಟಿರೋ ಟೆಂಡರ್ ತಗೊಂಡಿರುವಂತ ಸಂಸ್ಥೆಗಳ ಹತ್ರ ಇವ್ರುಗಳು ಎಷ್ಟು ಪರ್ಸೆಂಟೇಜ್ ಅಲ್ಲಿ ಕಮಿಷನ್ ತಿಂದ್ರೋ ಏನೋ ಗೊತ್ತಿಲ್ಲ. ಹಿಂಗಾಗಿ ಲಾಭ ಬರುವಂತದ್ದನ್ನ ಅದನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ನಮ್ಮ ಸರ್ಕಾರದ ಅಧಿಕಾರಿಗಳು ಎತ್ತಿದ ಕೈ. ಹಂಗಾಗಿ ಈ ಪ್ರಕರಣದಲ್ಲಿ ಅವ್ರ ಕೈಗೆತ್ಕೊಳ್ಳಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನಮ್ಮ ಆಟೋ ಚಾಲಕರೆಲ್ಲ ಸೇರ್ಕೊಂಡು ಪಾಪ ಅವ್ರ ದುಡಿಮೆ ಹಣದಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ಬೆಳ್ಳಿ ಕಿರೀಟ ಇಕ್ಕಿದ್ದಾರೆ. ಆ ಋಣ ಇದೆ ರಾಮಲಿಂಗಾರೆಡ್ಡಿ ಅವ್ರಿಗೆ. ಆಮೇಲೆ ಜೈಕಾರ ಆಗ್ತಾ ಇರ್ತಾರೆ, ಎಲ್ಲಿ ಸಿಕ್ಕಿದ್ರು ನಮ್ಮ ಸಚಿವರು ಅಂತ ಇರ್ತಾರೆ. ಹಂಗಾಗಿ ಆ ಮಮಕಾರ ಋಣ ಇರೋದ್ರಿಂದ ರಾಮಲಿಂಗಾರೆಡ್ಡಿ ಅವರು ಆಮೇಲೆ ಇನ್ನು ಅವರು ಹೇಳಿದ್ದಾರೆ ಎಷ್ಟೋ ಹೋರಾಟಗಳಲ್ಲಿ, ಇವೇನು ತೆರಿಗೆ ಕಟ್ಕೊಂಡು ಸಂಘಟನೆಗಳು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ ಸಂಘಟನೆ ಜೊತೆ ನಂದು ಒಂದ್ ಸಂಘಟನೆ ಅಂದಿದ್ದಾರೆ. ಹಂಗಿದ್ಮೇಲೆ ಮತ್ತೆ ನಮ್ಮ ಈ ಸಿದ್ದರಾಮಯ್ಯ ಅವರು ಸರ್ಕಾರ ಬಂದ ಮೇಲೆ BJP ಗೌರ್ಮೆಂಟ್ ಹೌದು ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಟ್ಟಿತ್ತು, ಅದನ್ನ ರದ್ದುಗೊಳಿಸುವಂತ ಕೆಲಸ ಮಾಡಿದ್ರು. ಸಿದ್ದರಾಮಯ್ಯ ಅವರು ಅವತ್ತು ಹೇಳಿದ್ರು ನಮ್ಮ ಸರ್ಕಾರ ಇರೋವರೆಗೂ ನಾವು ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡೋದಿಲ್ಲ ಅಂತ.
ಈ ರೀತಿ ಎಲ್ಲಾ ವಿದ್ಯಮಾನಗಳು ಘಟನಾವಳಿಗಳು ನಡೆದಿರೋದ್ರಿಂದ ಇದೆಲ್ಲ ಪುರಾವೆಗಳ ಸಮೇತ ಮಾಧ್ಯಮಗಳಲ್ಲಿ ಇದಾವೆ. ಇವೆಲ್ಲ ಇದ್ಮೇಲೆ ಹೆಂಗ್ ರಾಜ್ಯ ಸರ್ಕಾರ ಇದನ್ನ ಇಂಪ್ಲಿಮೆಂಟ್ ಮಾಡುತ್ತೆ? ಆಗಲ್ಲ. ಈಗ ಯಾವ್ದೋ ನಾನು ಕೂಡ ಸುದ್ದಿ ನೋಡಿದೆ, ಏನೋ ಮಹಿಳೆಯರೆಲ್ಲ ಹೈಕೋರ್ಟ್ ಅಲ್ಲಿ ಹೋಗಿ ನಮ್ಗೆ ಬೈಕ್ ಟ್ಯಾಕ್ಸಿ ಬೇಕು ಅಂತ ಪ್ಯಾಸೆಂಜರ್ಸ್ಗಳು, ಅಂದ್ರೆ ಏನು ಈ ಬೈಕ್ ಟ್ಯಾಕ್ಸಿ ಬಳಸ್ತಿದ್ರಲ್ಲ ಪ್ರಯಾಣಿಕರುಗಳು ಹೈಕೋರ್ಟ್ ಹೋಗಿ ಅರ್ಜಿ ಹಾಕೊಂಡಿದ್ದಾರೆ ಅಂತ. ಇದು ಎಲ್ಲ ಬಂದು ಈ ಆಪ್ ಸಂಸ್ಥೆಗಳ ಗಿಮಿಕ್ ಅಷ್ಟೇ. ಇವ್ರುಗಳೇ ದುಡ್ಡು ಕೊಟ್ಟು ಕರೆಸಿ ಅವ್ರಗಳಿಗೆ ಆ ರೀತಿಲಿ ಅರ್ಜಿ ಹಾಕೋದಕ್ಕೆಲ್ಲ ಹೇಳಿರ್ತಾರ. ಅವ್ರಿಗೆಲ್ಲ ಯಾರೀ ಕೋರ್ಟು ಕೇಸು ಸ್ಟೇಷನ್ ಪೊಲೀಸು ಇದೆಲ್ಲ ಯಾರು ಪಬ್ಲಿಕ್ಗಳು ಯಾರು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅಯ್ಯೋ ನಮ್ಗೆ ಯಾಕೆ ಬೇಕು, ಯಾರು ಏನಾದ್ರು ಮಾಡ್ಕೊಳ್ಳಿ ಅಂತ. ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಈ ರಾಜಕಾರಣಿಗಳು ಈ ಆಪ್ ಸಂಸ್ಥೆಗಳಿಗೆಲ್ಲ ಶೇರ್ ಹಾಕಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ, ಈ ಆಪ್ ಸಂಸ್ಥೆಗಳನ್ನ ಪರವಹಿಸ್ಕೊಂಡು ಯಾರು ಬರ್ತಾ ಇದಾರೆ. ಅದ್ಯಾವ ಪಕ್ಕದ ರಾಜ್ಯದ ಆಂಧ್ರ ರಾಜ್ಯದ ಸಿಎಂ ಬಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಹಂಗಂದ್ರೆ ಸಿಎಂದು ಕೂಡ ಇದ್ರಲ್ಲಿ ಪಾಲಿದೆಯಾ? ಮತ್ತೆ ಯಾರೋ PC ಮೋಹನ್ ಅನ್ಕೊಂಡು ಅವನೇನೋ ಬಿಸ್ನೆಸ್ ಮ್ಯಾನು ಅಂತಾನೆ, ಆತ ಅದೇನ್ ನಾಲೆಡ್ಜೇ ಇಲ್ಲ ಅವನ್ಗೆ. ಅದೇನೋ ಪದ್ಮಭೂಷಣನ ಏನೋ ಕೊಟ್ಬಿಟ್ಟವ್ರೆ ಅಂತಾರ, ಅದ್ ಏನೇನ್ ಕೊಟ್ಟವ್ರ ಪ್ರಶಸ್ತಿಗಳು ಗೊತ್ತಿಲ್ಲ. ಆತನ ನಾಲೆಡ್ಜೇ ಇಲ್ಲ. ಎಲ್ಲ ಮೋಸ್ಟ್ಲಿ ಅವನು ದುಡ್ಡಿದೆ, ಶೇರು ಸಮಸ್ಯೆ ಆಗಿದೆಯಲ್ಲ, ಅವನಿಗೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ. ಇನ್ನು ಇಲ್ಲಿ ಲೋಕಲ್ ಬಿಜೆಪಿ ಲೀಡರ್ಗಳು ಕೂಡ ಒಂದಷ್ಟು ಜನ ಎಲ್ಲ ನಿಂತಿದ್ದಾರೆ ಸಾಥ್ಗೆ. ಅಲ್ಲಿಗೆ ಅರ್ಥ ಏನು ಅಂದ್ರೆ ಇವರೆಲ್ಲ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಹಂಗಾಗಿ ಈ ಆಪ್ ಸಂಸ್ಥೆ ಅವ್ರುಗಳು ಶೇರು ಕುಸಿತಾ ಇದೆ ಅಂತ ಹೇಳಿ ಅವ್ರಗಳಿಗೆಲ್ಲ ತೋರಿಸ್ತಿರೋದ್ರಿಂದ ಅವ್ರಿಗೆ ಇಲ್ಲಿ ಮನಸ್ಸಲ್ಲಿ ಕುದಿತಾ ಇದೆ ರಕ್ತ. ಹಂಗಾಗಿ ನೋಡಿ, ಬಡವ್ರ ಬಗ್ಗರುಗಳನ್ನ ಈ ರಾಜಕಾರಣಿಗಳು ಅವರ ಹಣ ದುಡ್ಡು ಮಾಡ್ಕೊಳ್ಳೋದಕ್ಕೆ ಕಾನೂನು ನಿಯಮಗಳು ಉಲ್ಲಂಘನೆ ಮಾಡ್ಕೊಂಡು ಇದರಲ್ಲಿ ಬೈಕ್ ಟ್ಯಾಕ್ಸಿ ಅವನಾದ್ರೂ ಸಾಯ್ಲಿ, ಅದ್ರಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರಾದ್ರೂ ಸಾಯ್ಲಿ, ನೀವ್ ಹೆಂಗಾರ ಸಾಯ್ರಿ, ನಮಗ್ ದುಡ್ಡು ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ರಾಜಕಾರಣಿಗಳಿದ್ದಾರೆ. ಹಂಗಾಗಿ ಕೇಂದ್ರ ಸರ್ಕಾರದಿಂದನೂ ಹೇಳಿಸ್ತಾರೆ, ರಾಜ್ಯ ಸರ್ಕಾರದಲ್ಲೂ ಕೂಡ ಒತ್ತಡ ತರ್ತಾ ಇದ್ದಾರೆ. ಆದ್ರೆ ಇದು ಹೈಕೋರ್ಟ್ ಅಲ್ಲಿ ಇರೋದ್ರಿಂದ ಈ ದೊಡ್ಡ ನಾಯಕರುಗಳು ಯಾರು ಹೇಳೋದು ಕೂಡ ಅದು ನಡೆಯಲ್ಲ. ಹಾಗಾಗಿ ನೋಡೋಣ, ದೇವಾಲಯದಲ್ಲಿ ಇದೆ, ದೇವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೋ ಅದ್ರ ಮೇಲೆ ನಾವು ಕೂಡ ಅಬ್ಸರ್ವೇಷನ್ ಅಲ್ಲಿ ಇದೀವಿ. ಈ ವಿಚಾರದಲ್ಲಿ ನಾನು ಅನಿಸಿಕೆ ಇಷ್ಟು ಹೇಳಬಲ್ಲೆ. ಅಂದ್ರೆ ಇವಾಗ ಈ ಕೇಂದ್ರ ಸರ್ಕಾರ ಏನಕ್ಕೆ ಈ ತರ ಕಾನೂನು ಹೊರಡಿಸ್ತು ಅಂತ? ಅದೇ ಈಗ ಇಲ್ಲಿನ ನೋಡಿ, ಈಗ ಯಾರೋ ತೇಜಸ್ವಿ ಸೂರ್ಯ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಮತ್ತೆ ಅದ್ಯಾರೋ ಇನ್ನೊಬ್ಬ ಅರವಿಂದ್ ಬೆಲ್ಲಾಳ ಅಂತ ಹೇಳಿ ಆ ವ್ಯಕ್ತಿನೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಆಲ್ಮೋಸ್ಟ್ ಈ ಬಿಜೆಪಿ ರಿಲೇಟೆಡ್ ರಾಜಕಾರಣಿಗಳು ಇದರಲ್ಲಿ ಶೇರ್ ಹೋಲ್ಡರ್ಗಳು ತುಂಬಾ ಇದಾರೆ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಹಿಂದೆ ಈಗ ಸಿದ್ದರಾಮಯ್ಯ ಅವರು ಇದನ್ನ ರದ್ದುಗೊಳಿಸಿ ಅನ್ನೋ ರೀತಿಲಿ ಆದೇಶ ಬಂದಾಗ ಇದೇ ರ್ಯಾಪಿಡ್ ಆಫೀಸ್ ಮುಗ್ದೋ ನಾವು ನೋಡ್ರಿ ಹಿಂಗೆಲ್ಲ ಹೇಳಿದೆ ಗೌರ್ಮೆಂಟ್ ನೀವು ನಿಲ್ಲಿಸ್ಬೇಕು ಅಂತ. ನಮ್ಗೆ ಬಿಜೆಪಿ ಲೀಡರ್ಗಳು ಸಪೋರ್ಟ್ ಗೌರವ ಅಂತ ಆಫೀಸರ್ ರ್ಯಾಪಿಡ್ ಅದವರೇ ಹೇಳಿದ್ರು. ಹಂಗಾಗಿ ಕಾಂಗ್ರೆಸ್ ಅವ್ರದ್ದು ಇರ್ಬೋದು ಶೇರು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅವ್ರುಗಳು ಯಾರೋ ಬೆಳಕಿಗೆ ಬರ್ತಾ ಇಲ್ಲ, ಇವ್ರುಗಳೇ ಜಾಸ್ತಿ ಬೆಳಕಿಗೆ ಬರ್ತಾ ಇರೋದು. ಹಂಗಾಗಿ ಅವ್ರ ಬೆಳಕಿಗೆ ಬಂದಂಗೆ ನಮಗೂ ಗೊತ್ತಾಗ್ತಾ ಇದೆ ಯಾರು ಇದಾರೆ ಅಂತ ಹೇಳಿ. ಹಂಗಾಗಿ ಪ್ರೆಸರ್ ಹಾಕಿಸ್ತಾ ಇದಾರೆ ಕೇಂದ್ರ ಸರ್ಕಾರದಿಂದ ಹೇಳಿ ಬ್ರದರ್, ನಮ್ಗೇನ್ ಬೇಜಾರಿಲ್ಲ, ಅದೇನು ಕಾನೂನು ವಿಧೇಯಕದಲ್ಲೇನು ಮನ್ನಣೆ ಆಗಿಲ್ಲ, ಅದು ಕಾನೂನಲ್ಲೇನು ತಿದ್ದುಪಡಿ ಮಾಡಿಲ್ಲ, ಇಲ್ಲ ಈ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಇದಕ್ಕೆ ಅದನ್ನೇನು ಸೀಮಿತಗೊಳಿಸಿಲ್ಲ. ಅವನೇನೋ ಕೂತ್ಕೊಂಡು ಹೇಳ್ತಾರೆ, ಹೇಳೋದನ್ನೆಲ್ಲ ಯಾರು ಕೇಳಕ್ ರೆಡಿ ಇಲ್ಲ ಇಲ್ಲಿ. ಕಾನೂನು ತಿದ್ದುಪಡಿ ಇಲ್ಲ, ಬಟ್ ಅವ್ರ ಮಾತಿಂದ ಹೇಳಿದಾರೆ. ಖಾಲಿ ಮಾತಿಗೆ ಬೆಲೆ ಇಲ್ಲ. ಆಮೇಲೆ ಇದ್ರಲ್ಲಿ ಯಾರಾದ್ರೂ ಬಿದ್ದು ಹೆಚ್ಚು ಕಡಿಮೆ ಆದ್ರೂ ಅವ್ರಿಗೆ ಪರಿಹಾರ ಬೇಕು ಅಂತ ಕೇಸ್ಗಳು ಹಾಕಿದ್ರೆ ಹೇಳ್ದವ್ರು ಕೇಳ್ದವ್ನು ಯಾರು ಬಂದು ಅವ್ರಿಗೆ ಪರಿಹಾರ ಕೊಡಲ್ಲ. ಪಾಪ ಅವ್ರ ಅಮಾಯಕರು, ಆ 2 ವೀಲರ್ ರೈಡರ್ಗಳು ಅವ್ರಿಗೇನೋ ಅವತ್ತಿನ ದುಡಿಮೆ ಸಿಗ್ತದೆ ಅಂತ ಬರ್ತಾರೆ. ಇವ್ರುಗಳು ಹೇಳೋ ಮಾತು ಕಟ್ಕೊಂಡು ಅವ್ರು ಯಾರು ಹೋಗ್ಬಿಟ್ರು ಅಂದ್ರೆ ಕೇಸಸ್ಗಳಾದ್ರೆ ಅದಕ್ಕೆ ಪರಿಹಾರ ಲಕ್ಷಾಂತರ ರೂಪಾಯಿ ಇವರೇ ಕಟ್ಕೊಡ್ಬೇಕಾಗ್ತದೆ. ಆ ಪುಡಾರಿಗಳ ಮಾತೆಲ್ಲ ಯಾರು ಕೇಳಕ್ ಹೋಗ್ಬೇಡಿ.